ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ರಾಜ್ಯದ ಜನರ ಬದುಕು ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನಾನು ಗೃಹ ಸಚಿವ ಆದ ತಕ್ಷಣ ಕಲಬುರಗಿಯ ಅಫ್ಜಲ್ಪುರದಲ್ಲಿ ನಾನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಆದ ತಕ್ಷಣ BCM ಹಾಸ್ಟೆಲ್ ಅಲ್ಲಿ ನಾನು ಗೃಹ ಸಚಿವಾಗಿ 1 ತಿಂಗಳ ನಂತರ ಕಲಬುರಗಿಲಿ ಇನ್ಯಾವುದೂ ಕೂಡ ಮೊದಲಿನ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಪ ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಾದರೂ ಏನು ಮಾಡೋಕ್ಕಾಗುತ್ತಲ್ವೇ? ಕಲಬುರಗಿಯಲ್ಲಿ ಕೂಡ ಕೇಂದ್ರ ಕಾರಾಗೃಹಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ನಿಂದ ಎಸ್ಕೇಪ್ ಆಗಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬಿಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನ ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಮತ್ತೆ ಸಾಧಾರಣ ವಿಷಯನ ಇದು. ಇಡೀ ಪ್ರಪಂಚದ ಸಮಸ್ಯೆಗಳನ್ನ ನೋಡ್ಕೊಬೇಕು ಅವರು. ನೀವು ಯಾವುದೋ ಬಿಸಿ ಊಟದಲ್ಲಿ ಜಿರಲೆ ಅಂತೆ, ಕೈದಿಗಳು ತಪ್ಪಿಸ್ಕೊಂಡಿದ್ದಂತೆ, ರೈತರ ಮೇಲೆ FIR ಹಾಕಿದ್ದಂತೆ, ಇದನ್ನೆಲ್ಲ ಕೇಳಿದ್ರೆ ಹೆಂಗೆ? ಅವ್ರ ಹತ್ರ ಏನಿದ್ರು ನಾವು ಕೇಳಬೇಕಾಗಿರೋದು ಇಂಟರ್ನ್ಯಾಷನಲ್ ಮ್ಯಾಟ್ರು. ಅಮೇರಿಕಾ ಇರಾನ್ ಯುದ್ಧ, ಇಂಡಿಯಾ ಪಾಕಿಸ್ತಾನ ಸಮಸ್ಯೆ, ಇಂಟೆಲಿಜೆನ್ಸ್ ರಿಪೋರ್ಟು, ಬಾಂಗ್ಲಾದೇಶದ ನುಸುಳುಕೋರರ ಸಮಸ್ಯೆ. ಇದನ್ನು ಬಿಟ್ಟರೆ ಮೋದಿ, ರಾಮ ಮಂದಿರ, RSS ಇದಿಷ್ಟ್ರ ಬಗ್ಗೆ ಕೇಳಿ. ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡ್ತಾರೆ, ಟ್ವೀಟ್ ಕೂಡ ಮಾಡ್ತಾರೆ. ಅದನ್ನು ಬಿಟ್ಟು ಜೈಲಿಂದ ಕೈದಿ ಜಂಪ್ ಮಾಡ್ಕೊಂಡು ಹೋದರೆ, ಸರ್, ಈಗ ಕಲಬುರಗಿ ಜೈಲಿನಲ್ಲಿ 3 ಕೈದಿಗಳು ಇವತ್ತು ಬೆಳಿಗ್ಗೆ ಪರಾರಿಯಾಗಿರುವಂಥ ನಮ್ಮ ಗೃಹ ಸಚಿವರು ಟ್ವೀಟ್ ಮಾಡಿರ್ಬೇಕಲ್ವಾ? ಹಾಂ, ಅವರಿಗೆ ಬಹುಶಃ ಬ್ಯುಸಿಯಾಗಿರಬೇಕು, ಮರ್ತಿರ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ತಕ್ಷಣ ಗೃಹ ಸಚಿವರೇ ಟ್ವೀಟ್ ಮಾಡಿ. ಕಲಬುರಗಿ ನನ್ನ ಟೆರಿಟರಿ ಒಳಗಿಲ್ಲ. ಕಲಬುರಗಿನಲ್ಲಿ ಭ್ರೂಣ ನಾಪತ್ತೆ ಆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದ್ರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ CT ರವಿಯವರು ಕರೆಕ್ಟಾಗಿ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಪಾಪ. ಅವರಿಗೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣದ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದಕ್ಕಿಂತ ರಾಮ ಮಂದಿರದ ದೇಣಿಗೆ ಹಣದ ಟೆನ್ಷನ್ನು ಜಾಸ್ತಿ ಆಗಿಬಿಟ್ಟಿದೆ. ರಾಮ ಮಂದಿರದ ದೇಣಿಗೆ ಹಣದ ಕಳ್ಳತನ ಆಗಿದೆ, ಒಂದು ಪ್ರೆಸ್ ನೋಟ್ ಬಿಡುಗಡೆ ಮಾಡಿಬಿಟ್ರೆ ಸಾಕ. ಕಳ್ಳತನ ಆಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರೆ ಬಿಟ್ಬಿಡೋಕ್ಕಾಗುತ್ತೆಯೇ? ಪ್ರಿಯಾಂಕ್ ಖರ್ಗೆ ಅವರು ಕ್ಷಮೆ ಕೇಳಬೇಕು RSS ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಇವತ್ತು. ಕೇಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತಂದೆಯನ್ನು ಕರ್ಕೊಂಡು ರಾಮ ಮಂದಿರಕ್ಕೆ ಹೋಗಿ ಅಲ್ಲೊಂದು ಉಗ್ರ ಪ್ರತಿಭಟನೆ ಅಂತೂ ಮಾಡೇ ಮಾಡ್ತಾರೆ. ಇಷ್ಟು ಬ್ಯುಸಿಯಾಗಿರೋ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೈಲಿನ ಕೈದಿ ಹೇಗೆ ತಪ್ಪಿಸ್ಕೊಂಡ ಅಂದರೆ ಅರ್ಥ ಇದೆಯೇನ್ರಿ? ಈಗ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಫಾರಿನ್ನಿಂದ ಬಂದಿದ್ದೇ ತಡ ದೆಹಲಿಗೆ ಬೇರೆ ಹೊರಟಿದ್ದಾರೆ. ಮೋಸ್ಟ್ಲಿ ಅದೇನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತಿದ್ರಲ್ಲ, ಅದನ್ನು ಇಟ್ಕೊಂಡು ಹೊರಟಿರಬೇಕು. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರ್ಬೋದು. ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸ್ ಇಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದರೂ ಗಲಾಟೆ ಉಂಟು ಮಾಡೋದಾಗ್ಲಿ, ಶಾಂತಿಯನ್ನ ಕದಲೋದಾಗ್ಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದು. ಇಲ್ಲಾಂದರೆ ಜೊತೆಗೆ ಗೃಹ ಸಚಿವ ಆದಮೇಲೆ ಎಷ್ಟು ಟ್ವೀಟ್ ಮಾಡಿದೆ, RSS ವಿರುದ್ಧ ಎಷ್ಟು ಸಲ ಮಾತಾಡಿದ್ರೆ, ಮೋದಿಜಿಗೆ ಎಷ್ಟು ಸಲ ಬೈದೆ, ಇದೆಲ್ಲದರ ರಿಪೋರ್ಟನ್ನು ಕೊಡಬೇಕಾಗಿರಬಹುದೇನೋ. ಪ್ರಿಯಾಂಕ್ ಖರ್ಗೆ ಅವರೇ,
ಸೋಷಿಯಲ್ ಮೀಡಿಯಾದಲ್ಲಿ ನೀವಂತೂ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಒಂದು ಸಲ ಜನ ಹೆಂಗೆ ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತಲೂ ಕೂಡ ನೋಡಿ. ಗೃಹ ಸಚಿವ ಸ್ಥಾನದಿಂದ ನೀವು ರಾಜೀನಾಮೆ ಕೊಟ್ಟರೆ ಸಾಕು ಅನ್ನೋ ಲೆವೆಲ್ಗೆ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಮಗೆ ಗೊತ್ತು ಜನ ಕೇಳೋ ಪ್ರಶ್ನೆಗಳಿಗೆ ನೀವಂತೂ ಖಂಡಿತ ಉತ್ತರ ಕೊಡೋದಿಲ್ಲ. ಆದರೂ ಇರಲಿ, ನಿಮ್ಮನ್ನು ಆರಿಸಿದ ಜನ ಏನೇನು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ನಾವೇ ನಿಮಗೆ ಹೇಳ್ತೀವಿ. ಪುರ್ಸೋತಿದ್ರೆ ದಯವಿಟ್ಟು ಉತ್ತರ ಕೊಡಿ. ಪ್ರಶ್ನೆ 1, ನಮ್ಮ ತೆರಿಗೆ ಹಣದಲ್ಲಿ ನೀವು ಟೈಮ್ ಪಾಸ್ ಮಾಡ್ತಿದ್ದೀರಿ ಅಂತ ಅನಿಸ್ತಾ ಇಲ್ವಾ? ನೋಡಿ, RSS ಪಥಸಂಚಲನಕ್ಕೆ ಭದ್ರತೆ ಕೊಡೋದಕ್ಕೆ ಜನರ ತೆರಿಗೆ ಹಣ ಖರ್ಚಾಗ್ತಿದೆ ಅಂತ ಮಾತಾಡ್ತೀರಾ. ಈಗ ನಿಮ್ಮನ್ನು ಗೃಹ ಮಂತ್ರಿ ಮಾಡಿದ ಮೇಲೆ ಏನು ಪ್ರಯೋಜನ ಆಯಿತು ಹೇಳ್ಬೋದೆ? ಬೇಡ ಬ್ರೋ, ಇದೊಂದು ಟ್ವೀಟ್ ಬಿಟ್ಟರೆ ಇರಾನ್ ವಾರ್. ಅಟ್ಲೀಸ್ಟ್ ನಿಮ್ಮ ಕಲಬುರಗಿ ಕ್ಷೇತ್ರದಲ್ಲಿ ಏನು ನಡೀತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಿಲ್ವಾ? ನಿಮಗೆ ಸಂಬಳ ಸಿಗ್ತಿರೋದು ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಅನ್ನೋದು ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಸೊ ನೀವು ಕೆಲಸ ಮಾಡಬೇಕಾಗಿರೋದು ರಾಜ್ಯದ ಜನರಿಗಾಗಿಯೇ ಅಲ್ವೇ? ಪ್ರಶ್ನೆ 2, RSS ವಿರುದ್ಧ ಕಾನೂನು ಹೋರಾಟ ಯಾಕಿಲ್ಲ? RSS ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ ಪದೇ ಪದೇ ಪ್ರಶ್ನೆಯನ್ನು ಎತ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ನೀವು ಕೇಳೋದ್ರಲ್ಲಿ ನ್ಯಾಯ ಇದ್ದಿದ್ದೆ, ಆದರೆ ಕಾನೂನನ್ನು, ಸಂವಿಧಾನವನ್ನು ತುಂಬ ನಂಬುವಂತಹ ನೀವು ಯಾಕೆ ಇದುವರೆಗೂ ಕೂಡ ಈ ಬಗ್ಗೆ ಕಾನೂನು ಹೋರಾಟವನ್ನು ಮಾಡಿಲ್ಲ ಅಥವಾ ಮಾಡ್ತಿಲ್ಲ? ಪ್ರಶ್ನೆ 3, ಮಾಜಿ ಸಚಿವೆಗೆ ಎಸ್ಕಾರ್ಟ್ ಯಾಕೆ? ಪ್ರಿಯಾಂಕ್ ಖರ್ಗೆ ಅವರೇ, RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಭದ್ರತೆ ಯಾಕಾಗಿ ಅಂತ ಕೇಳ್ತೀರಾ. ಅದೇ ನಿಮ್ಮ ಇಲಾಖೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಎಸ್ಕಾರ್ಟ್ ದರ್ಬಾರನ್ನು ಕೊಟ್ಟಿದ್ದು ಯಾಕಾಗಿ? ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ, ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅನಿಸುತ್ತೆ. RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಮೊದಲು ಭದ್ರತೆಯನ್ನು ಕೊಟ್ಟಿದ್ಯಾರು ಅದನ್ನು ತಿಳಿದುಕೊಳ್ಳಿ. ಕೇಳ್ತಾ ಹೋದರೆ ಬೇಕಾದಷ್ಟು ಹೀಗೆ ಪ್ರಶ್ನೆಗಳಿದೆ, ಆದರೆ ಇದಿಷ್ಟಕ್ಕೆ ಮೊದಲು ಉತ್ತರಿಸಿದರೆ ಸಾಕು. ಈಗ ನೋಡಿದ್ರೆ ಇರೋ ಕೆಲಸ ಎಲ್ಲ ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಬಂದ ಮೇಲೆ ಇನ್ನೇನೇನಾಗೋಕಿದೆಯೋ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಖಾತೆಯನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.